ಪ್ಲೀಸ್ ಮಾ, ನೀವ್ ಹತ್ರ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲಮ್ಮ. ಅಮ್ಮ 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 ಪ್ಲೀಸ್ ಮಾ, ಪ್ಲೀಸ್ ಮಾ, ಪ್ಲೀಸ್ ಮಾ, ಅಳಬೇಡಿ ಮಾ. ನಾನು ಹತ್ರನೇ ನೋಡಕ್ಕಾಗಲ್ಲ ಅಂತಂದ್ರೆ ಅಂತದ್ರಲ್ಲಿ ನೀನಿಲ್ದೆ ಇರೋ ಜೀವನನ ನಾನು ಹೇಗೆ ಊಹಿಸ್ಕೊಳ್ಳಪ್ಪ. ಅಮ್ಮ ಸಾನ್ವಿ, ಅಮ್ಮ ಅಮ್ಮ ಪ್ಲೀಸ್. ಅಮ್ಮ ಅಮ್ಮ ಪ್ಲೀಸ್ ಮಾ. ಅಮ್ಮ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನನಗೇನು ಆಗಲ್ಲಮ್ಮ. ನಾನು ಈ ಮಣಿನ ದೇವಸ್ಥಾನದಲ್ಲಿ ಇಟ್ಟ ಮೇಲೆ ನನಗೆ ಯಾವ ಥರದ ಅಪಾಯನೂ ಆಗಲ್ಲಮ್ಮ. ನನ್ನ ಪ್ರಾಣ ಕಾಪಾಡೋಕ್ಕೋಸ್ಕರ ಭೈರವಿಗೆ ಎಷ್ಟೋ ದೇವತೆಗಳು ಹೊರ ಕೊಟ್ಟಿದ್ದಾರಲ್ವಾ. ಅಷ್ಟು ಜನ ದೇವತೆ ಅನುಗ್ರಹ ಇರುವಾಗ ನನಗೇನಾಗುತ್ತಮ್ಮ? ಮಾ ಮಾ ಅಮ್ಮ ಪ್ಲೀಸ್ ಮಾ, ಪ್ಲೀಸ್ ಅಳಬೇಡಿ ಮಾ, ಪ್ಲೀಸ್ ಮಾ. ಅರ್ಜುನ್, ಅತ್ತೆ, ನನ್ ಗಂಡನ್ ಪ್ರಾಣನ ನಾನ್ ಕಾಪಾಡ್ಕೋತೀನಿ ಅತ್ತೆ. ನನ್ ದೇಹದಲ್ಲಿ ಜೀವ ಇರೋವರೆಗೂ ಮಾವನ್ ಪ್ರಾಣಕ್ಕೆ ಯಾವ ಅಪಾಯನೂ ಆಗಲ್ಲ ಅತ್ತೆ. ನನ್ ನಂಬಿ ಅತ್ತೆ. ಆಯ್ತಮ್ಮ, ನೀವ್ ಹೇಳ್ತಿರೋದನ್ನ ನಂಬೇಕು. ಅತೀಂದ್ರಿಯ ಶಕ್ತಿ ಇರೋ ಆ ಸಾಧುಗಳು ಹೇಳಿದ್ದನ್ನ ನಂಬೇಕು. ನನಗೇನು ಅರ್ಥ ಆಗ್ತಾ ಇಲ್ಲ. ಅತ್ತೆ, ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ಆ ದೇವಸ್ಥಾನಕ್ಕೆ ಹೋಗಿರೋ ಯಾರು ಇಲ್ಲಿವರೆಗೂ ಜೀವಂತವಾಗಿ ತಿರುಗಿ ಬಂದಿಲ್ಲ. ಆ ವಿಷಯ ನಿಮ್ಗೆ ಅಲ್ಲ, ಈ ಊರಲ್ಲಿರೋರ್ಗೆಲ್ರಿಗೂ ಗೊತ್ತು. ಅಂಥದ್ರಲ್ಲಿ ಮಾವ ಈ ಮಣಿಗೋಸ್ಕರ ದೇವಸ್ಥಾನಕ್ಕೆ ಹೋದಾಗ್ಲೇ ಸತ್ತೋಗ್ಬೇಕಿತ್ತು ಅಲ್ವಾ ಅತ್ತೆ? ಮಾವನ್ ಜಾತಕದಲ್ಲಿ ಮರಣಗಂಡ ಇದ್ರೂ ಕೂಡ ಸೇಡ್ ಇಟ್ಕೊಂಡಿರೋ ನಾಗಮ್ಮನೆ ಮಾವನ್ನ ಸಾಯಿಸೋಕಾಗ್ಲಿಲ್ಲ. ದೇವಸ್ಥಾನಕ್ಕೆ ಹೋದ್ರು ಕೂಡ ಮಾವಂಗೇನು ಆಗ್ಲಿಲ್ಲ ಅತ್ತೆ. ಅಂಥದ್ರಲ್ಲಿ ಮಾವ ಈಗ ಮಾತ್ರ ಯಾಕೆ ಸತ್ತೋಗ್ತಾರೆ ಅಂತ ನೀವ್ ಅನ್ಕೋತಾ ಇದ್ದೀರಾ ಅತ್ತೆ? ಹೌದತ್ತೆ, ನನ್ ಮಾವನ್ ಪಕ್ಕದಲ್ಲಿರೋವರೆಗೂ ಮಾವನ್ ಪ್ರಾಣಕ್ಕೆ ಏನೂ ಆಗಲ್ಲ ಅಂತ ಸಾಕ್ಷಾತ್ ಆ ಮಾನಸ ದೇವಿನೇ ನನಗ್ ವರ ಕೊಟ್ಟಿದ್ದಾಳೆ. ಜೀವನ ಪೂರ್ತಿ ನನ್ ಮಾವನ್ ಪಕ್ಕದಲ್ಲೇ ಇರ್ತೀನಿ ಅತ್ತೆ. ಹಾಗಿರ್ಬೇಕಾದ್ರೆ ಯಾವ ತೊಂದ್ರೆನೂ ಆಗಲ್ಲ. ನೀವ್ ಹೀಗ್ ಭಯ ಪಡೋ ಅಗತ್ಯ ಇಲ್ಲ ಅತ್ತೆ. ಮಾವ, ಈ ಮಣಿನ ದೇವಸ್ಥಾನದಲ್ಲಿ ಇಡ್ಬೇಕಾಗಿರೋ ಶುಭಗಳಿಗೆ ಹತ್ರ ಬರ್ತಾ ಇದೆ. ಆ ಶುಭಗಳಿಗೆ ಅಲ್ಲೇ ಮಣಿನ ದೇವಸ್ಥಾನದಲ್ಲಿಟ್ರೆ ಎಲ್ಲದೂ ಒಳ್ಳೇದೇ ಆಗುತ್ತೆ ಮಾವ. ನೀವ್ಯಾರು ಕೂಡ ನಮ್ ಬಗ್ಗೆ ಭಯ ಪಡೋ ಅಗತ್ಯ ಇಲ್ಲ. ಮಾವ, ಹೋಗೋಣ ಬಾ. ಅರ್ಜುನ್, ಅರ್ಜುನ್ ಹೋಗ್ಬೇಡಪ್ಪ. ಅರ್ಜುನ್, ನೀನು ಹೋಗ್ತೀನಿ ಅಂತಿದ್ರೆ ನನ್ ಪ್ರಾಣ ನನ್ ಬಿಟ್ಟು ಹೋಗ್ತಿರೋ ಹಾಗಿದೆ ಕಣೋ. ನೀನ್ ಹೋಗ್ಬೇಡ ಕಣಪ್ಪ, ನನ್ ಮಾತು ಕೇಳು. ಅರ್ಜುನ್ ಹೋಗ್ಬರ್ಲಿ ಬಿಡು. ಅರ್ಜುನ್ಗೆ ಏನು ಆಗಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಇವನ್ ಜೊತೆ ನಾನು ಹೋಗ್ಬರ್ಲಾ? ಅಕ್ಕ ಬೇಡ, ನಮ್ ಜೊತೆ ನೀವ್ ಯಾರು ಬರ್ಬೇಡಿ. ಅದ್ ಹಾಗಲ್ಲ ಅರ್ಜುನ್, ನಿನ್ ಜೊತೆ ನಾನು ಬರ್ತೀನಿ. ಏನು ಪರವಾಗಿಲ್ಲ ಅಕ್ಕ, ನಾವು ಹೋಗಿ ಬರ್ತೀವಿ. ಅಮ್ಮ ಅಮ್ಮ ಅಮ್ಮ, ಎಷ್ಟೇ ಗಂಡಾಂತರಗಳು ಎದುರಾದ್ರೂ ಸರಿನೇ, ಭೈರವಿ ಪೂಜೆ ಮಾಡಿರೋ ದೇವತೆಗಳು ಇಲ್ಲಿವರೆಗೂ ನನ್ನ ಕಾಪಾಡ್ತಾನೆ ಇದ್ದಾರಲ್ವಾ, ಈಗಲೂ ಕೂಡ ಹಾಗೆ ಕಾಪಾಡ್ತಾರಮ್ಮ. ನೀವೇನು ಹೆದರ್ಕೋಬೇಡಿ. ನಾ ಹೋಗಿ ಈ ಮಣಿನ ದೇವಸ್ಥಾನದಲ್ಲಿಟ್ಟು ಸಂತೋಷವಾಗಿ ಮತ್ತೆ ನಿಮ್ಮ ಕಣ್ಮುಂದೆ ನಿಂತಿರ್ತೀವಮ್ಮ. ನೀವು ಅಳಬೇಡಿಮ್ಮ.
ಪ್ಲೀಸ್ ಅಮ್ಮ, ಪ್ಲೀಸ್ ನೀವು ಅಳ್ಬೇಡಿಮ್ಮ. ಅರ್ಜುನ್ ಹೋಗೋಣ ಬಾ. ಅರ್ಜುನ್ 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 ಬರ್ತೀವಿ ಅಜ್ಜಿ. ಅರ್ಜುನ್ 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 ಇವನ್ ಸಾಯ್ತಾನೆ ಅಂತ ನಾಗಾ ಸಾಧುಗಳೇ ಹೇಳಿದ್ದಾರೆ ಅಂದರೆ 100% ಅಲ್ಲ 1000% ಇವತ್ತು ಇವನ್ ಸಾಯೋದು ಖಂಡಿತ. ಸುಮ್ಮನಿರು ಮಗಳೇ, ಏನು ಆಗಲ್ಲಮ್ಮ. ಅಮ್ಮ ಅಮ್ಮ ಅಳ್ಬೇಡ ಅಮ್ಮ, ಅರ್ಜುನ್ಗೆ ಏನು ಆಗಲ್ಲ, ನೋಡ್ಕೊಳ್ಬೇಡ ಅಮ್ಮ. ಬೇಕಂದ್ರೆ ನಾನು ಹೋಗ್ತೀನಿ. ನಾನು ಹೋಗ್ತೀನಿ, ಆತಂಕ ಪಡ್ಬೇಡ. ಸರಿ. ಅಪ್ಪ ಅಮ್ಮ ಅಮ್ಮ ಅಪ್ಪ ಅಯ್ಯೋ, ಈ ಏಟು ಹೆಣ್ಣು ಮಗಳು ಹೊಡ್ತಾರ ಇಲ್ವೋ? ಇದ್ಯಾರೋ ಆಟ ಆಡೋ ಹುಡುಗಿ ಹೊಡೆದಿದಲ್ಲ ಕಣೋ. ಅಯ್ಯೋ, ತುಂಬಾ ನೋವಾಗ್ತಿದೆ ಕಣೋ. ಅಪ್ಪ, ಈ ತರ ಎಷ್ಟೊಂದು ಕೆಲಸ ಮಾಡಿದೀವಿ. ಈ ತರ ಹೆಣ್ಮಗಳ ಹತ್ರ ಓದೇ ತಿಂದಿದ್ದು ಇದೇ ಮೊದಲನೇ ಸರಿ ಕಣೋ. ಅಪ್ಪ, ಹೇಳಿ ಮೇಡಮ್. ನನ್ನ ತಮ್ಮ ಅರ್ಜುನ್, ಅವನ ಹೆಂಡತಿ ಭೈರವಿ ಮಣಿನ ತಗೊಂಡು ದೇವಸ್ಥಾನಕ್ಕೆ ಹೋಗೋಕೆ ಹೊರಡ್ತಾ ಇದ್ದಾರೆ. ಅವ್ರ ಹತ್ರ ಇರೋ ಮಣಿನ ನಮ್ ಕೈಗೆ ಬರೋ ಹಾಗೆ ಮಾಡ್ಕೋಬೇಕು. ಆ ಮಣಿನ್ ಕಳ್ತನ ಮಾಡ್ಬೇಕು ಅಂದಿದ್ದಕ್ಕೆ ನಮ್ಮನ್ನ ಹೇಗ್ ಹೊಡೆದ್ಲು ಅಂತ ನೀವೇ ನೋಡಿದ್ರಲ್ಲ ಮೇಡಮ್. ಇನ್ನೊಂದ್ಸರಿ ಟ್ರೈ ಮಾಡಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾಳೆ ಮೇಡಮ್. ಏಯ್, ಹೆಣ್ಮಗಳು ಹೊಡೆಯೋ ಹೊಡೆತಕ್ಕೆ ಹೆದರ್ಕೊಳ್ಳೋರು ಛೀ, ನೀವೆಲ್ಲ ರೌಡಿಗಳೇನ್ರೋ? ನಾನು ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊಳ್ಳಿ. ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಮಣಿನ ತಗೊಂಡ್ ಬರೋ ಅಗತ್ಯ ಇಲ್ಲ. ನಾವೇ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರೋದ್ರಿಂದ ಅವ್ರಿಗೆ ಗೊತ್ತಿಲ್ದ ಹಾಗೆ ಅವ್ರನ್ನ ಫಾಲೋ ಮಾಡ್ತಾ ಅವ್ರ ಜೊತೆಗೇನೆ ನಾವು ಕೂಡ ದೇವಸ್ಥಾನದೊಳಗೆ ಎಂಟರ್ ಆಗ್ಬೇಕು. ದೇವಸ್ಥಾನದೊಳಗೆ ಹೋದ್ಮೇಲೆ ನನ್ನ ತಮ್ಮ ಅರ್ಜುನ್ ಆ ಮಣಿನ ದೇವಸ್ಥಾನದಲ್ಲಿ ಇಟ್ಟ ಮೇಲೆ ಆ ಮಣಿನ ನಾವ್ ತಗೊಳ್ಳೋಣ. ಆಗ ಮಣಿ ಸಹಾಯದಿಂದ ನಾವ್ ಅನ್ಕೊಂಡಿರೋದನ್ನ ಈಸಿಯಾಗಿ ಸಾಧಿಸ್ಬೋದು. ಸರಿ ಮೇಡಮ್, ಈ ಪ್ಲಾನ್ ಚೆನ್ನಾಗೇ ಇದೆ. ನಾನೀಗ ಹೊರಡ್ತಾ ಇದ್ದೀನಿ, ನೀವು ರೆಡಿ ಆಗಿರಿ. ಎಲ್ರೂ ಒಟ್ಟಿಗೆ ಅವರಿಬ್ರನ್ನ ಫಾಲೋ ಮಾಡೋಣ. ಆಯ್ತು ಮೇಡಮ್, ಅವ್ರನ್ನ ಹಿಂಬಾಲಿಸ್ಕೊಂಡು ದೇವಸ್ಥಾನದ ಹತ್ರ ಬರ್ತೀವಿ.
ಮಾತೆ 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 ಜಂಜಟ ಭಂಭಟ ಗಂಗಟ ಓಂ ಕ್ಲೀಂ ಬ್ಲೀಂ ಜೈ ಕಪಾಲ ಜೈ ಜೈ ಕಪಾಲ ವಿಶ್ವಂಬರಿ ಮಾತೆ ಜಂಜಟ ಭಂಭಟ ಗಂಗಟ ಹೇಳ್ಬೇಕು ಅಂತ ಬಂದೆ ಮಾತೆ. ಓಂ ಹ್ರೀಂ ಕ್ಲೀಂ ಜೈ ಕಪಾಲ. ಎಲ್ಲಿದ್ಯಾ ಮಾತೆ? ನಾನಿಲ್ಲಿದ್ದೀನೋ? ನಿನ್ ಮಾತು ಕೇಳ್ತಿದ್ದೆ ಹೊರತು ನಿನ್ ಕಣ್ಣು ಕಾಣಿಸ್ತಿಲ್ವಲ್ಲ ಮಾತೆ. ಇಲ್ಲಿದ್ದೀನ್ ಕಣ. ಮಾತೆ ಮಾತೆ ನಿನ್ ಮುಂದೆ ಬೂದಿ ಕಾಣಿಸ್ತಿದ್ಯಲ್ಲ ಅದು ನಾನೇ ಕಣ. ಕೊಟ್ಬಿಡು, ನಾನೇನು ಮಾಡ್ಬೇಡ. ಮಾತೆ ನೀನು ನೀನು ಹೇಗ್ ಬೂದಿ ಆದೆ ಮಾತೆ? ಹೇಳ್ತೀನಿ ಬಾರೋ, ಬಾ ಹತ್ರಕ್ಕೆ. ನನ್ನ ಹೆದರಿಸಿ ಸೋಲ್ಸಿ ಭಸ್ಮ ಮಾಡಿದಾರೋ ಭಸ್ಮ. ಏನು ಅರ್ಜುನ ಭೈರವಿ ನಿನ್ನ ಬೂದಿ ಮಾಡ್ಬಿಟ್ರ? ಹೌದು ಕಣ. ಅವರು ಒಂದು ಗಿಣಿ ಸಹಾಯದಿಂದ ನನ್ ಸ್ಥಳಕ್ ಬಂದು ನನ್ನ ಹತ್ರ ಇದ್ದಿದ್ ಮಣಿನ ಅವ್ರು ಸ್ವಂತ ಮಾಡ್ಕೊಂಡಿದ್ದಾರೆ. ನೀನು ಬೂದಿ ಆಗ್ಬಿಟ್ಟೆ ಅಂದ್ರೆ ಏನ್ ಮಾತೆ? ಅಂದ್ರೆ ನಿನ್ ಮಂತ್ರಗಳು ಶಕ್ತಿಗಳು ಎಲ್ಲ ಏನಾಗೋಯ್ತು ಮಾತೆ? ನನ್ ಮಾಯಾ ಮಂತ್ರ ಶಕ್ತಿಗಿಂತ ಆ ಮಣಿ ಶಕ್ತಿಯುತವಾಗಿದೆ ಕಣ. ಈಗ ಏನ್ ಮಾಡೋದು ಮಾತೆ? ಆ ಮಣಿನ ತಗೊಂಡೋಗಿ ದೇವಸ್ಥಾನದಲ್ಲಿ ಇಡೋಕೆ ಅರ್ಜುನ್ ಭೈರವಿ ಹೋಗಿದ್ದಾರೆ. ಅವ್ರು ಆ ಮಣಿನ ದೇವಸ್ಥಾನದಲ್ಲಿ ಇಟ್ಬಿಟ್ರು ಅಂದ್ರೆ ನಮ್ ಕೈಗ ಮಣಿ ಸಿಕ್ಕೋದೇ ಇಲ್ಲ ಇನ್ಮೇಲೆ. ಈ ವಿಷಯ ಹೇಳಕ್ ಬಂದೆ. ದೇವಸ್ಥಾನದ ಒಳಗೆ ಹೋಗದೆ ಇರೋ ಹಾಗೆ ತಡಿಬೇಕು. ಹೇಗೆ ಮಾತೆ? ನೀನು ಬೂದಿ ಆಗ್ಬಿಟ್ಟಿದ್ಯಾ. ನಾನು ಅವರಿಬ್ಬರು ದೇವಸ್ಥಾನಕ್ಕೆ ಹೋಗೋದನ್ನ ತಡಿಯಕ್ಕಾಗಲ್ಲ. ನೀನೇ ನಿನ್ ಶಕ್ತಿ ಪ್ರಯೋಗ ಮಾಡಿ ಅವ್ರನ್ನ ನಿಲ್ಸೋಕ್ ಆಗದೆ ಇದ್ಮೇಲೆ ನಾನ್ ಹೇಗ್ ತಡೀಲಿ ಮಾತೆ? ನಾನೀಗ ಆತ್ಮ ರೂಪದಲ್ಲಿ ನಿನ್ ಶರೀರಕ್ಕೆ ಪ್ರವೇಶ ಮಾಡ್ತೀನಿ. ನಾನ್ ನಿನ್ ಶರೀರಕ್ಕೆ ಪ್ರವೇಶ ಮಾಡಿದ್ಮೇಲೆ ನೀನ್ ಆ ಮಣಿನ ದೇವಸ್ಥಾನದೊಳಗಿಟ್ರೆ ನಾನ್ ಮತ್ತೆ ಪ್ರಾಣ ಪಡ್ಕೊಂಡು ಮನುಷ್ಯಳಾಗಿ ಬದಲಾಗೋ ಅವಕಾಶ ಇರುತ್ತೆ. ಜಂಜಟ ಭಂಭಟ ಓಂ ಕ್ಲೀಂ ಹ್ರೀಂ ಜೈ ಕಪಾಲ. ಭರಿ ವಿಶ್ವಂಭರಿ ವಿಶ್ವಂಭರಿ. ಅವ್ರ ದೇವಸ್ಥಾನದೊಳಗೆ ಹೋಗೋಕ್ ಮುಂಚೆ ಅವ್ರ ಹತ್ರ ಇರೋ ಮಣಿನ ತಗೊಂಡು
ನಾನ್ ದೇವಸ್ಥಾನದೊಳಗೆ ಹೋಗ್ಬೇಕು. ಆಗ್ಲೇ ನನ್ ರೂಪ ನನ್ಗೆ ವಾಪಸ್ ಬರೋದು. ನಾನು ಅನ್ಕೊಂಡಿದ್ದನ್ನ ಸಾಧಿಸೋಕಾಗೋದು. ಆ ಅರ್ಜುನ ದೇವಸ್ಥಾನದೊಳಗೆ ಮಣಿ ಇಡೋಕ್ ಮುಂಚೆ ಅದನ್ನ ನಾನು ಸ್ವಂತ ಮಾಡ್ಕೋಬೇಕು. ನೊಂದ್ಕೋಬೇಡ ಶಕುಂತಲ, ಅರ್ಜುನ್ ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ತಾನೆ. ನಾಗ ಸಾಧುಗಳು, ಮಹಿಮೆ ಇರೋ ಯೋಗಿಗಳೆಲ್ರು ಅವರು ಅಸತ್ಯ ಹೇಳಲ್ಲ ಅಂತ ನೀನೇ ಹೇಳ್ದೆ. ಉಪಕಾರ ಬಿಟ್ರೆ ಅಪಕಾರ ಗೊತ್ತಿಲ್ಲದೆ ಇರೋ ನಾಗ ಸಾಧುಗಳು ನನ್ನ ಮಗ ಸತ್ತು ಹೋಗ್ತಾನೆ ಅಂದ್ರು. ಆ ಸುಳ್ಳು ಯಾಕೆ ಹೇಳ್ತಾರಮ್ಮ? ಹೋಗ್ಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಹೋದ್ರು. ಅವ್ರು ನನ್ ಮಗ ಬದುಕಲ್ಲ ಅಂತಾನೆ ಹೇಳಿ ಸಮಾಧಾನ ಮಾಡ್ಕೊಮ್ಮ. ಅಂದ್ರೆ ಹೋದವರು ಮತ್ತೆ ವಾಪಸ್ ಬರಲ್ಲ ಅಂತ ತಾನೇ ಅರ್ಥ. ಅಮ್ಮ, ಆ ಮಾತು ಕೇಳಿಸ್ಕೊಳ್ಳೋ ಧೈರ್ಯ ನನ್ ಮನ್ಸಿಗಿಲ್ಲ ಅಮ್ಮ, ಇಲ್ಲ. ಸಮಾಧಾನ ಏನು ಆಗಲ್ಲ. ನೀನು ಏನು ನಡೆಯುತ್ತೆ ಅನ್ಕೋತಾ ಇದೀಯೋ ಅದೇ ನಡೆಯುತ್ತೆ. ಸೇಡಿಟ್ಕೊಂಡಿರೋ ನಾಗಮ್ಮ ನಿನ್ನ ಮಗನ ಸಾಯಿಸದೆ ಬಿಡಲ್ಲ. ನಿನ್ನ ಮಗ ಸಾಯದೇ ಇದ್ರೆ ಭೈರವಿ ಜೊತೆ ನನ್ನ ಮಗನ ಮದುವೆ ಆಗಲ್ಲ. ನಡಿಬೇಕು ಅಂದರೆ ನಿನ್ನ ಮಗ ಸಾಯಲೇಬೇಕು. ಸಾಯ್ತಾನೆ. ನೊಂದ್ಕೋಬೇಡಿ ಚಿಕ್ಕಮ್ಮ, ಅರ್ಜುನ್ಗೇನೂ ಆಗಲ್ಲ. ಭೈರವಿ ಮಾಡಿರೋ ಪೂಜೆ, ವ್ರತ, ಹೋಮ, ದೀಕ್ಷೆ, ಉಪವಾಸ ಇದೆಲ್ಲ ವ್ಯರ್ಥ ಆಗೋದಿಲ್ಲ. ದೇವತೆಗಳ ಅನುಗ್ರಹ ಇರೋದೇ ಆಗಿದ್ರೆ ಆ ನಾಗಮ್ಮ ನನ್ ಮಗನ್ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ಲು? ನನ್ನ ಮಗನ್ನೇ ಯಾಕೆ ಸಾಯಿಸ್ಬೇಕು ಅನ್ಕೋತಿದ್ಲು? ಹಣೆ ಬರಹ ತಪ್ಸೋದು ಆ ಬ್ರಹ್ಮನಿಂದಲೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮಗ ಮರಣ ಗಂಡಾಂತರದಿಂದ ಹೇಗ್ ತಪ್ಪಿಸ್ಕೋತಾನೆ? ನಾಗಮ್ಮ ಅರ್ಜುನ್ನ ತುಂಬಾ ಸಾರಿ ಸಾಯಿಸೋಕ್ ನೋಡಿದ್ಲು. ಆದ್ರೆ ಭೈರವಿ ಜೊತೆಲಿದ್ದಾಗ ನಾಗಮ್ಮ ಅರ್ಜುನ್ನ ಏನು ಮಾಡಕ್ಕಾಗ್ಲಿಲ್ಲ. ಈಗ ಅರ್ಜುನ್ ಜೊತೆ ಭೈರವಿ ಕೂಡ ಹೋಗಿರೋದ್ರಿಂದ ಅರ್ಜುನ್ಗೇನು ಆಗಲ್ಲ ಅತ್ತೆ. ನನ್ ಮಾತ್ ನಂಬಿ, ಅರ್ಜುನ್ ಹುಷಾರಾಗೇ ಬರ್ತಾನೆ. ದೇವ್ರು ಕೂಡ ನನ್ ಮಗನ್ ಕಾಪಾಡೋಕ್ ಆಗಲ್ಲ ಅಂತ ಅವ್ರು ಹೇಳಿದ್ದನ್ನ ನೀನ್ ಕೂಡ ಕೇಳಿಸ್ಕೊಂಡೆಲ್ಲ ಆದಿತ್ಯ. ಆ ದೇವತೆಗಳೇ ಕಾಪಾಡೋಕ್ಕಾಗದೆ ಇದ್ದಾಗ ಆ ದೇವತೆಗಳಿಗೆ ಪೂಜೆ ಮಾಡಿರೋ ಭೈರವಿ ಹೇಗೆ ಕಾಪಾಡ್ತಾಳೆ?